ಆಪ್ಕಿ ಅದಾಲತ್ನಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮಹೇಶ್ ಭಟ್ ಮೇಲೆ ಒಬ್ಬ ಗ್ಯಾಂಗ್ಸ್ಟರ್ ಆರೋಪ ಮಾಡಿದ್ದಾರೆ. ಇವರು ಅಂಡರ್ ವರ್ಲ್ಡ್ ಸ್ನೇಹಿತರಿಗೆ ಸಾಥ್ ಕೊಡ್ತಾರೆ ಅಂತ. ಬಟ್ ಸಾಬ್, ಒಂದಂತೂ ಹೇಳಿದ್ರಿ ಮಾಜಿದ್ ಮೆನನ್ ಅವರದ್ದು. ನೀವ್ ಹೇಳಿದ್ರಿ ಏನಂದ್ರೆ ಅವರು ಬರೀ ಕೇಸ್ಗಳನ್ನ ವಾದ ಮಾಡ್ತಾರೆ, ವಕೀಲರಾಗಿದ್ದಾರೆ, ಅದು ಅವರ ವೃತ್ತಿ ಅಂತ. ಆದ್ರೆ ಎಷ್ಟೋ ಸಲ ಈ ತರಹದ ಇನ್ಸಿಡೆಂಟ್ಗಳಾಗಿವೆ ಯಾವಾಗ ಯಾರದ್ದಾದ್ರೂ ಹೆಸರನ್ನ ಅಂಡರ್ ವರ್ಲ್ಡ್ ಜೊತೆ ಸೇರಿಸಲಾಗತ್ತೆ, ನೀವು ಅವ್ರನ್ನ ಡಿಫೆಂಡ್ ಮಾಡೋದಕ್ಕೆ ಎಲ್ರಿಗಿಂತ ಮೊದ್ಲಿರ್ತೀರಾ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಭರತ್ ಶಾ ಅವರದ್ದು. ಅವರ ಬಗ್ಗೆ 20 ಟೇಪ್ ಪೊಲೀಸ್ನವ್ರಿಗೆ ಸಿಕ್ಕಿತ್ತು ಅಂಡರ್ ವರ್ಲ್ಡ್ನ ವ್ಯಕ್ತಿಗಳ ಜೊತೆ ಮಾತಾಡಿರೋದ್ರ ಬಗ್ಗೆ. ಯಾವಾಗ ಭರತ್ ಶಾ ಪೊಲೀಸ್ ಸ್ಟೇಷನ್ಗೆ ಹೋದ್ರೋ, ಯಾವಾಗ ಭರತ್ ಶಾ ಕೋರ್ಟಿಗೆ ಹೋದ್ರೋ, ಆಗ ಒಬ್ರೇ ವ್ಯಕ್ತಿ ಅವ್ರ ಜೊತೆ ಇದ್ದಿದ್ದು ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಮಹೇಶ್ ಭಟ್. ಭರತ್ ಶಾ ಅವ್ರಿಗೆ ನಾನು ಕೇಳಿದೆ, ಭರತ್ ಭಾಯ್, ಈ ಆರೋಪ ನಿಮ್ಮ ಮೇಲೆ ಮಾಡಿದಾರಲ್ಲ, ಇದೇನ್ ನಿಜನಾ ಅಂತ. ಅವರು ನನ್ನ ಕೈ ಹಿಡ್ಕೊಂಡ್ರು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ರು, ಮಹೇಶ್ ಭಾಯ್, ನಾನು ಸತ್ಯವಂತ. ಒಬ್ಬ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯ ಹೇಳ್ತಾನೋ, ಅದು ಏನೋ ಆಗುತ್ತೆ. ಅದು ಆ ವ್ಯಕ್ತಿಗೆ ಗೊತ್ತಾಗತ್ತೆ. ಒಂದು ಸುಗಂಧ ಇರುತ್ತೆ, ಒಂದು ರೀತಿಯ ನೋವಿರುತ್ತೆ ಅವರ ಧ್ವನಿಯಲ್ಲಿ. ಅದ್ ನನಗೆ ಗೊತ್ತಾಯ್ತು. ನಾನು ಒಂಟಿಯಾಗಿ ನಿಂತ್ಕೊಂಡು, ಯಾವಾಗ ನನ್ನ ಕಡೆಯವರು ಪೂರ್ತಿ ಬೇರೆ ಆಗಿದ್ರು, ಆ ಭರತ್ ಶಾ ಯಾರು ನಿಂತ್ಕೊಂಡು ಆ ವ್ಯಕ್ತಿಗಳನ್ನ ಬೆಳೆಸಿದಾರೋ, ಯಶ್ ಚೋಪ್ರಾ ಒಂದ್ ವೇಳೆ ಯಶ್ ಚೋಪ್ರಾ ಆಗಿದ್ದಾರೆ ಅಂದ್ರೆ ಅದು ಭರತ್ ಶಾ ಅವರ ಸಪೋರ್ಟಿಂದ. ಅಂತ ಸಾವಿರಾರು ವ್ಯಕ್ತಿಗಳಿದ್ದಾರೆ, ಅವರಿಗೆಲ್ಲ ಅವರು ಕಷ್ಟದ ಕಾಲದಲ್ಲಿ ಸಪೋರ್ಟ್ ಮಾಡಿದ್ರು. ಆ ವ್ಯಕ್ತಿಯ ಮೇಲೆ ಆರೋಪ ಇದಾಗಿತ್ತು ಏನಂದ್ರೆ, ಅವರು ಯಾರೋ ಅಂಡರ್ ವರ್ಲ್ಡ್ನ ವ್ಯಕ್ತಿಯ ಜೊತೆ 1.2 ಸ್ವಲ್ಪ ಮಿನಿಟ್ಸ್ ಏನೋ ಮಾತಾಡಿದ್ರು ಅಂತ. ಈಗ ಕೋರ್ಟ್ ಕಚೇರಿಯ ಪ್ರೊಸೆಸಸ್ ಶುರು ಆಗೋಕ್ಕೂ ಮುಂಚೆನೆ ನೀವು ಆ ವ್ಯಕ್ತಿನ ಪೂರ್ತಿ ಮೀಡಿಯಾ ಮುಂದೆ ಅವಮಾನ ಮಾಡೋದಕ್ ಶುರು ಮಾಡಿದ್ರಿ. ಮತ್ತೆ ಇಡೀ ಸಮಾಜ ಹೇಗೆ ದೂರ ಆದ್ರು ಆ ವ್ಯಕ್ತಿಯಿಂದ ಅಂದ್ರೆ, ಅವರು ದೂರ ಆಗಿದ್ದು ಮತ್ತೆ ಫಿಲ್ಮ್ ಇಂಡಸ್ಟ್ರಿಯ ಮೌನ ಕೂಡ ಒಂದು ಸಾಕ್ಷಿ ಆಗೋಯ್ತು. ಏನಂದ್ರೆ, ಹೌದು ನೋಡಿ, ಇವ್ರು ಯಾಕೆ ಓಡೋಗ್ತಿದ್ದಾರೆ, ಇವರು ಸುಮ್ನೆ ಯಾಕಿದ್ದಾರೆ ಅಂತ. ಹಾಗಾಗಿ ಇವರೆಲ್ಲರ ಮೌನ ಅವರ ಮೇಲೆ ಈ ಕಳಂಕ ಬರೋ ಹಾಗೆ ಮಾಡ್ತು. ಒಂದ್ ವೇಳೆ ಆ ವ್ಯಕ್ತಿಗಳು ಯಾರಿಗೆ ಅವರು ಕೈ ಹಿಡ್ಕೊಂಡು ನಡೆಸಿದ್ರೋ, ಅವರು ಅವರ ಪ್ರೊಟೆಕ್ಷನ್ಗೆ ಬರ್ತಿದ್ರು, ಅವರ ಕ್ರೆಡಿಬಿಲಿಟಿಗೆ ಬರ್ತಿದ್ರು. ಮತ್ತೆ ನನಗ ಆ ಸಮಯದಲ್ಲಿ ಅವ್ರ ಜೊತೆ ಯಾವುದೇ ಬಿಸ್ನೆಸ್ ರಿಲೇಶನ್ಶಿಪ್ ಕೂಡ ಇರ್ಲಿಲ್ಲ, ಇವತ್ತೂ ಇಲ್ಲ. ಯಾವಾಗ ನಾನು ಯಾರಿಗಾದ್ರೂ ಸಪೋರ್ಟ್ ಮಾಡ್ತೀನೋ, ಅದು ನನ್ನ ಹೊಟ್ಟೆಪಾಡಿಗಾಗಿ ಅಲ್ಲ. ನಾನು ರೊಟ್ಟಿ ಹಾಡಿ ಕುಣಿದು ಅದ್ರ ಮೂಲಕ ದುಡಿತೀನಿ. ಕಲಾವಿದನ ರೊಟ್ಟಿ ಏನಿದೆ ಅದು ಅತಿ ಹೆಚ್ಚು ಪವಿತ್ರವಾಗಿರುತ್ತೆ. ಯಾಕಂದ್ರೆ ಅವನು ಮನರಂಜನೆ ನೀಡಿ ಹಣ ದುಡಿತಾನೆ, ನಾವು ಅದನ್ನೇ ಮಾಡ್ತಿರೋದು. ಆದ್ರೆ ಭಟ್ ಸಾಬ್, ಇದು ಸತ್ಯ ಅಲ್ವಾ? ಏನಂದ್ರೆ ಛೋಟಾ ಶಕೀಲ್ ತರದ ವ್ಯಕ್ತಿಗಳು ದಾವೂದ್ ಇಬ್ರಾಹಿಂನ ರೈಟ್ ಹ್ಯಾಂಡ್ ಇಂಟರ್ವ್ಯೂ ಕೊಟ್ಟು ಮೀಡಿಯಾಗೆ ಇದನ್ನ ಹೇಳಿದ್ರು. ಏನಂದ್ರೆ, ಹೌದು, ನಮಗೂ ಭರತ್ ಶಾ ಅವ್ರಿಗೂ ರಿಲೇಷನ್ ಇದೆ, ನಾವೇ ಅವ್ರಿಗೆ ಫೈನಾನ್ಸ್ ಮಾಡಿದೀವಿ. ಚೋರಿ ಚುಪ್ಕೆ ಫಿಲ್ಮ್ನ ಬಗ್ಗೆ ಅಂತೂ ಇದು ಸಾಬೀತಾಗೋಯ್ತು. ಏನಂದ್ರೆ, ಅಂಡರ್ ವರ್ಲ್ಡ್ ದುಡ್ಡು ಹಾಕಿದೆ ಅಂತ. ರಜತ್ ಜಿ, ನಾನು 97 ಇಂದ ಭರತ್ ಶಾಗೂ ಬಹಳ ಹಿಂದೆನೆ ಅರೆಸ್ಟ್ ಆಗೋ ಮುಂಚೆ ನಾನು ಯಾವ ಪ್ರೈಮ್ ಮಿನಿಸ್ಟರ್ ಬಾಗ್ಲು ತಟ್ಟಿಲ್ಲ. ನೀವು ಬೇಕಾದ್ರೆ ಐಕೆ ಗುಜರಾಲ್ ಸಾಬ್ ಅವರನ್ನ ಕೇಳಿ, ನೀವು ಬೇಕಾದ್ರೆ ಹೋಗಿ ಕೇಳಿ ಮಿಸ್ಟರ್ ದೇವೇಗೌಡ ಅವರನ್ನ, ನೀವು ಬೇಕಾದ್ರೆ ಹೋಗಿ ಕೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ, ನೀವು ಹೋಗಿ ಇವರೆಲ್ಲರನ್ನು ಕೇಳಿ, ಇವರ ಅಧಿಕಾರಿಗಳನ್ನ ಕೇಳಿ. ಯಾಕೆ ನಾನು ಬಂದು ಗಂಟ್ಲು ಹರ್ಕೊಳ್ಳೋಕೆ ಶುರು ಮಾಡಿರ್ಲಿಲ್ವಾ? ಮುಂಬೈಯಲ್ಲಿ ಅಂಡರ್ ವರ್ಲ್ಡ್ನ ಒಂದು ಟೆರರ್ ಏನಿದೆ, ಆತಂಕ ಹರಡ್ತಿದೆ. ಖುದಾಗೋಸ್ಕರ ಆದ್ರೂ ಏನಾದ್ರೂ ಮಾಡಿ, ದೇವ್ರಿಗೋಸ್ಕರನಾದ್ರೂ ಏನಾದ್ರೂ ಮಾಡಿ. ಅವ್ರು ಕೇಳಿದ್ರು, ಕೇಳಿಸ್ತಾರ, ಹಾಗೆ ಮಾಡಿದ್ರು, ಹೇಳಿದ್ರು, ಇದು ಸ್ಟೇಟ್ ಸಬ್ಜೆಕ್ಟ್. ನಾನು ಒಂದ್ ವೇಳೆ ಇವ್ರ ಜೊತೆ ಕನೆಕ್ಟೆಡ್ ಆಗಿದ್ರೆ, ನಾನು ಶಾರುಖ್ ಖಾನ್ ಮತ್ತೆ ಸಲ್ಮಾನ್ ಖಾನ್ ಅವರ ಮುಂದೆ ಕೈ ಮುಗಿತಿದ್ದ. ಏನಂದ್ರೆ, ಬನ್ನಿ ಅಣ್ಣ, ಬಂದು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಅಂತ. ಒಂದ್ ವೇಳೆ ಇಷ್ಟೊಂದು ಟೆರರ್ ಇದ್ರೆ ಆಗ ಅವನೊಬ್ನೇ ಸರಿಯಾದ ವ್ಯಕ್ತಿ. ಯಾಕಂದ್ರೆ ನಿಮ್ಗೆ ಪೊಲೀಸರ ಮಷಿನರಿ ಮೇಲೆ, ಜನರಿಗೆ ತಮ್ಮ ಸ್ಟೇಟ್ ಪೊಲೀಸ್ನ ಮಷಿನರಿ ಮೇಲೆ ಅನುಮಾನ ಇರ್ಬೋದು, ನಿಮ್ಗೆ ನಿಮ್ಮ ಸ್ಟೇಟ್ನ ದೊಡ್ಡವರ ಮೇಲೆ ಅನುಮಾನ ಇರ್ಬೋದು. ಆದ್ರೆ ಸೆಂಟರ್ನಲ್ಲಿ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಕೂತಿದ್ದಾನೆ, ಅವನು ನಿಮ್ಮ ಪ್ರೈಮ್ ಮಿನಿಸ್ಟರ್. ನಡೀರಿ ಅವ್ರ ಹತ್ರ ಹೋಗೋಣ. ನಾನು ಹಾಗೆ ಯಾಕೆ ಮಾಡ್ತಿದ್ದೆ? ಅದಕ್ಕೆ ಮಾಡಿದ್ದು ಅಲ್ವಾ? ಯಾಕಂದ್ರೆ ನಾನು ನನ್ನನ್ನ ಯಾವತ್ತೂ ಈ ಡಾರ್ಕ್ ಫೋರ್ಸಸ್ ನಿಂದ ಇಂಟರ್ನಲ್ ಫೋರ್ಸಸ್ ಜೊತೆ ಕನೆಕ್ಟ್ ಇಟ್ಕೊಂಡಿರ್ಲಿಲ್ಲ. ಬಟ್ ಸಾಬ್, ಹೀಗಾಗಿರೋ ಸಾಧ್ಯತೆ ಇದೆ ಅಲ್ವಾ? ಏನಂದ್ರೆ, ನಿಮಗೆ ಯಾವುದೇ ಕನೆಕ್ಷನ್ ಇಲ್ದೇ ಇರ್ಬೋದು. ನದೀಮ್ನ ಒಂದು ಎಕ್ಸಾಂಪಲ್ ಇದೆ. ನದೀಮ್ ಮೇಲೆ ಮರ್ಡರ್ ಕೇಸ್ನ ಒಂದು ಆರೋಪ ಏನಿದೆ, ಅವರು ಲಂಡನ್ನಿಗೆ ಓಡ್ ಹೋಗಿದ್ದಾರೆ, ನಿಮ್ಮ ಆಪ್ತ ಸ್ನೇಹಿತರಾಗಿದ್ರು. ಸಂಜಯ್ ದತ್ ಫಿಲ್ಮ್ ಸ್ಟಾರ್ ಏನಿದ್ದಾರೆ, ಟಾಡಾನಲ್ಲಿ ಅವರ ಮೇಲೆ ಕೇಸ್ ನಡೀತಿದೆ, ಅವರು ನಿಮ್ಗೆ ತುಂಬಾ ಆಪ್ತರಾಗಿದ್ರು. ನಾನು ಯಾವತ್ತೂ ಹೇಳಿಲ್ಲ ಸಂಜಯ್ ದತ್ತನ್ನ ನೀವು ಟ್ರಯಲ್ ಮಾಡ್ಬೇಡಿ ಅಂತ. ನಾನೇ ಹೇಳೋಕೆ ನನ್ ಮಾತಾರು ಕೇಳ್ತಾರೆ. ನನ್ ಸಂಬಂಧ ಇದೆ ಅವ್ರ ಜೊತೆ, ನನಗೆ ಅವ್ರ ಮೇಲೆ ಪ್ರೀತಿ ಇದೆ. ಒಂದ್ ವೇಳೆ ನಾಳೆ ಕೋರ್ಟಲ್ಲಿ ಆ ಪೂರ್ತಿ ಪ್ರೊಸೆಸ್ನ ನಂತರ ಕೂಡ ದೇವ್ರ ದಯೆಯಿಂದ ಅವರು ಗಿಲ್ಟಿ ಅಂತ ತೀರ್ಪು ಕೊಟ್ರೆ, ಆಗ ನಾನೇನ್ ಮಾಡಕ್ಕಾಗತ್ತೆ? ಕೂತು ಅಳ್ತೀನಿ ಅಷ್ಟೇ. ಆದ್ರೆ
ಇದಕ್ಕೂ ಮುಂಚೆ ಕೋರ್ಟ್ ತನ್ನ ಪೂರ್ತಿ ವಿಚಾರಣೆನ ಕಂಪ್ಲೀಟ್ ಮಾಡ್ಲಿ. ನಿಮಗೆ ಯಾವುದೇ ಅಧಿಕಾರ ಇಲ್ಲ ಏನಂದ್ರೆ ಅಲಿಗೇಷನ್ ನ ಆಧಾರದ ಮೇಲೆ ನೀವು ಯಾರನ್ನಾದ್ರೂ ಕ್ರಿಮಿನಲ್ ಅಂತ ಹೇಳೋದಕ್ಕೆ. ನಾನು ಇದನ್ನ ಹೇಳಿದ್ದು ಒಂದು ಸಿವಿಲೈಸ್ಡ್ ಸಮಾಜದ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾನು ನಡ್ಕೋತಾ ಇದ್ದೀನಿ. ನಾನು ಪೊಲೀಸರ ವರ್ಷನ್ ಅನ್ನ ಗಾಸ್ಪೆಲ್ ಟ್ರೂತ್ ಅಂತ ನಂಬ್ತಿಲ್ಲ. ನಾನು ಮೀಡಿಯಾದ ವರ್ಷನ್ ನ ಗಾಸ್ಪೆಲ್ ಟ್ರೂತ್ ಅಂತ ಅನ್ಕೊಂಡಿಲ್ಲ. ಈ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ ಏನಂದ್ರೆ ಎಲ್ಲಿವರೆಗೂ ಅಪೆಕ್ಸ್ ಕೋರ್ಟ್ ನಲ್ಲಿ ಪೂರ್ತಿ ವಿಚಾರಣೆ ಆಗಲ್ವೋ ಅಲ್ಲಿಯವರೆಗೆ ನೀವು ಅವನನ್ನ ಕ್ರಿಮಿನಲ್ ಅಂತ ಹೇಳಕ್ಕಾಗಲ್ಲ. ಇಷ್ಟು ವಿಷಯಗಳು ಕೋರ್ಟಲ್ಲಿ ಸಾಬೀತಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಇಂಪ್ರೆಷನ್ ಇರುತ್ತೆ, ಒಂದು ಪರ್ಸೆಪ್ಷನ್ ಇರುತ್ತೆ ಕೆಲವು ವ್ಯಕ್ತಿಗಳ ಬಗ್ಗೆ. ಪರ್ಸೆಪ್ಷನ್ ಸೃಷ್ಟಿ ಮಾಡ್ಲಾಗತ್ತೆ. ಪರ್ಸೆಪ್ಷನ್ ಯಾವ ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮಾಡಿದೆ, ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಟೆರರಿಸ್ಟ್ ಅಂತ. ನೀವು ಈ ಇಸ್ಲಾಮೋಫೋಬಿಯಾದ ಒಂದು ವಾತಾವರಣ ಏನ್ ಕ್ರಿಯೇಟ್ ಮಾಡಿದೀರಾ ಅದು ಕೂಡ ಒಂದು ಪರ್ಸೆಪ್ಷನ್ನೇ ಅಲ್ವಾ? ಅದರ ಕಾರಣದಿಂದ ಹಾಡು ಹಗಲೇ ಒಬ್ಬ ಒಳ್ಳೆ ಮುಸಲ್ಮಾನನನ್ನ ನೀವು ರಸ್ತೆಯಲ್ಲಿ ನಿಲ್ಸಿ ಟೆರರಿಸ್ಟ್ ಅಂತ ಹೇಳಿ ಗುಂಡು ಹೊಡೆದು ಸಾಯಿಸ್ತೀರಾ. ಪರ್ಸೆಪ್ಷನ್ ಅನ್ನೇ ಸರಿ ಮಾಡ್ಬೇಕಾಗಿರೋದು. ಪರ್ಸೆಪ್ಷನ್ ನ ನೀವು ಮತ್ತೆ ನಾವೇ ಸರಿ ಮಾಡ್ಬೇಕು. ಆದ್ರೆ ನಿಮ್ಮ ಪರ್ಸೆಪ್ಷನ್ ಕೂಡ ತಪ್ಪಾಗಿರ್ಬೋದಲ್ಲ. ನನ್ನ ಪರ್ಸೆಪ್ಷನ್ ಖಂಡಿತ ತಪ್ಪಾಗ್ಬೋದು. ಅದಕ್ಕೆ ಅಲ್ವಾ ನಾನು ಕೋರ್ಟ್ ಮುಂದೆ ಹೋಗೋದು. ಒಂದು ಹಳೆ ವಿಷಯ ನೆನಪಿಸ್ತೀನಿ. ಇದು ಹಳೆಯ 31 ಆಗಸ್ಟ್ 1997 ನ ಪತ್ರಿಕೆ. ಇದು ಮುಂಬೈದು. ಇದು ತುಂಬಾನೇ ಹಳದಿ ಆಗೋಗಿದೆ. ಇದರಲ್ಲಿ ನಿಮ್ಮ ಆರ್ಟಿಕಲ್ ಒಂದು ಬರ್ದಿದ್ದಾರೆ. ಇದ್ರಲ್ಲಿ ನೀವು ತುಂಬಾ ಹೊಗಳಿದ್ದೀರಾ ಗುಲ್ಶನ್ ಕುಮಾರ್ ಅವರನ್ನ. ನೀವ್ ಹೇಳಿದ್ದೀರಾ ಗುಲ್ಶನ್ ಕುಮಾರ್ ಸೆಲ್ಫ್ ಮೇಡ್ ವ್ಯಕ್ತಿಯಾಗಿದ್ರು, ಅವರಿಗೆ ಅಂಡರ್ ವರ್ಲ್ಡ್ ಜೊತೆ ಯಾವುದೇ ಕನೆಕ್ಷನ್ ಇರಲಿಲ್ಲ. ಆದ್ರೆ ಸತ್ಯ ಏನಂದ್ರೆ ಗುಲ್ಶನ್ ಕುಮಾರ್ ಅವರ ಹತ್ಯೆ ಅಂಡರ್ ವರ್ಲ್ಡ್ ನ ಕನೆಕ್ಷನ್ ಕಾರಣದಿಂದಾನೇ ಆಯ್ತು. ಹೌದು, ಗುಲ್ಶನ್ ಕುಮಾರ್ ಅವ್ರಿಗೆ ಅಂಡರ್ ವರ್ಲ್ಡ್ ಜೊತೆ ಯಾವ ಕನೆಕ್ಷನ್ ಇರಲಿಲ್ಲ. ನೋಡಿ, ದೊಡ್ಡ ದುರ್ಘಟನೆ ಏನ್ ನಡೀತು ನಮ್ಮ ಮುಂಬೈನಲ್ಲಿ, ಏನಂದ್ರೆ ಟ್ರಾಜಿಡಿ ನಮ್ಮ ಫಿಲ್ಮ್ನವರ ಮೇಲೆ ಏನಾಯ್ತು ಅಂದ್ರೆ ಯಾರನ್ನ ಸಾಯಿಸಿದ್ರು ಅವ್ರು ನಮ್ಮ ಸಹೋದರ, ಮತ್ತೆ ಯಾರ ಮೇಲೆ ಆರೋಪ ಬಂತೋ ಅವ್ರು ಕೂಡ ನಮ್ಮ ಸಹೋದರ. ಒಬ್ರು ಗುಲ್ಶನ್ ಕುಮಾರ್, ಅವರು ನಮ್ಮವರೇ ಆಗಿದ್ರು. ಅವ್ರಿಗೆ ಅಂಡರ್ವರ್ಲ್ಡ್ ಜೊತೆ ಏನು ಕನೆಕ್ಷನ್ ಇರಲಿಲ್ಲ. ಅವ್ರ ಮೇಲೆ ಏನು ಆರೋಪ ಬಂದಿತ್ತೋ ಅದು ತುಂಬಾನೇ ಒಂದು ಸ್ಟೇಟ್ ಲೆವೆಲ್ನ ಏನು ಒಂದು ಸಿಸ್ಟಮ್ನ ಆರೋಪಗಳೇನಿರ್ತವೆ, ಏನಂದ್ರೆ ಸೇಲ್ಸ್ ಟ್ಯಾಕ್ಸ್ ಇತ್ಯಾದಿ ಅಥವಾ ಪೈರಸಿದು. ಆದ್ರೆ ಯಾರು ಗುಲ್ಶನ್ ಜಿ ಅವರನ್ನ ಅಂಡರ್ವರ್ಲ್ಡ್ ಜೊತೆ ಕನೆಕ್ಟೆಡ್ ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಅವರ ಶತ್ರು ಕೂಡ ಹೇಳಕ್ ಆಗಲ್ಲ ಏನಂದ್ರೆ ಗುಲ್ಶನ್ ಜಿ ಏನಿದ್ದಾರೆ ಅವರು ಅಂಡರ್ವರ್ಲ್ಡ್ ಜೊತೆ ಕನೆಕ್ಟೆಡ್ ಆಗಿದ್ರು ಅಂತ. ಅವರನ್ನ ಯಾಕೆ ಸಾಯಿಸಿದ್ರು ಅಂತ ಅದು ಎಲ್ರಿಗೂ ಗೊತ್ತು. ಏನಂದ್ರೆ ಅಬು ಸಲೀಂ ಜೊತೆ ಅವರ ಶತ್ರುತ್ವ ಯಾವ ಕಾರಣಕ್ಕಾಗಿತ್ತು ಅಂದ್ರೆ ಅವರು ದುಡ್ಡು ಕೊಡಕ್ ನಿರಾಕರಿಸಿದ್ರು, ಅದಕ್ಕೆ ಅವರನ್ನ ಸಾಯಿಸಿದ್ರು. ಮತ್ತೆ ಅದನ್ನೇ ಉದಾಹರಣೆ ಅಂತ ಇಟ್ಕೊಂಡು ನೀವು ಇಡೀ ಮುಂಬೈನ ಜನರನ್ನ, ಫಿಲ್ಮ್ ಇಂಡಸ್ಟ್ರಿನ ಹೆದರ್ಸಿದ್ರಿ. ಒಂದ್ ವೇಳೆ ನಾವು ಹಾಡು ಹಗಲಲ್ಲೇ ಗುಲ್ಶನ್ ಕುಮಾರ್ ಅವ್ರನ್ನ ಹತ್ಯೆ ಮಾಡ್ತೇವೆ ಅಂದ್ರೆ ನೀವೇ ಲೆಕ್ಕ. ಹತ್ಯೆ ಮಾಡುವ ನಮ್ಮ ಸಾಮರ್ಥ್ಯ ಉಳಿಸುವ ನಿಮ್ಮ ಪೊಲೀಸ್ ಸಾಮರ್ಥ್ಯಕ್ಕಿಂತ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತೆ ಬೆಟರ್ ಆಗಿದೆ. ಬಟ್ ಸಾಬ್, ಇವತ್ತು ಕೂಡ ಅದೇ ಕೇಸ್ ಆಗಿದೆ. ನಿಮ್ಮೇಲೆ ಗುಂಡ್ ಹಾರಿಸಿ ಫಿಲ್ಮ್ ಇಂಡಸ್ಟ್ರಿನ ಹೆದರ್ಸೋ ಪ್ರಯತ್ನ ನಡೀತಾ ಇದೆ. ಮತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಮೆಸೇಜ್ ಕೊಡ್ಲಾಗಿದೆ, ಒಂದು ವೇಳೆ ನೀವು ಹೆದರ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮೇಲೂ ಕೂಡ ಗುಂಡ್ ಹಾರಿಸ್ತೀವಿ ಅಂತ. ಅರೆ, ಹೆದರ್ಕೊಂಡಿರೋರನ್ನ ಮತ್ತೆ ಏನ್ ಹೆದರ್ಸೋದು? ಅವರು ಮುಂಚೆಯಿಂದಾನೇ ಹೆದರ್ಕೊಂಡಿದ್ದಾರೆ. ಇವಾಗೇನ್ ಹೆದರ್ಸ್ತೀರಾ? ಒದ್ದೆ ಆಗಿರೋ ವ್ಯಕ್ತಿ ಮಳೆಗೆ ಹೆದರಲ್ಲ. ಅವ್ರು ತುಂಬಾ ಒದ್ದೆ ಆಗಿದ್ದಾರೆ, ಈಗ ಹೆದರ್ಕೊಳ್ಳಲ್ಲ ಅವರು. ನಮ್ಮ ಹತ್ರ ಒಂದರ ಮೇಲೊಂದು ಸಾಕ್ಷಿ ಇದೆ ಇದ್ರ ಬಗ್ಗೆ. ಅದು ಗೋವಿಂದ ಆಗಿರ್ಬೋದು ಅಥವಾ ಸಲ್ಮಾನ್ ಖಾನ್ ಆಗಿರ್ಬೋದು. ಇದು ನೋಡಿ, ನಿಮ್ಮದೇ ಶೋನಲ್ಲಿ ಯಾವಾಗ ನೀವು ಗೋವಿಂದ ಅವರ ಎವಿಡೆನ್ಸ್ ಪ್ರೊವೈಡ್ ಮಾಡಿದ್ರು ಆಗ ನಾನು ನನ್ನ ತಪ್ಪನ್ನ ಒಪ್ಕೊಂಡೆ. ಯಾರಾದ್ರೂ ನನಗೆ ಹೇಳಿದ್ರೆ ಏನಂದ್ರೆ ನಿನ್ನ ಸಹೋದರನ ಒಡನಾಟ ಯಾವುದೋ ಗ್ಯಾಂಗ್ಸ್ಟರ್ ಜೊತೆ ಇದೆ ಅಂತ, ನಾನು ಒಪ್ಕೊಳ್ಳಲ್ಲ. ನನ್ನ ಪರ್ಸೆಪ್ಷನ್ ಆಧಾರದ ಮೇಲೆ ಯಾವಾಗ ನೀವು ನನ್ನ ಪರ್ಸೆಪ್ಷನ್ ಅನ್ನ ನನ್ನ ಮುಂದೆ ಲಾಜಿಕಲಿ ಬದಲಾಯಿಸ್ತಿರೋ ಆಗ ನಾನು ಅಷ್ಟು ದಡ್ಡ ಅಲ್ಲ ಏನಂದ್ರೆ ನೋಡಿದ್ರು ನೋಡದೇ ಇರೋ ಹೋಗಿರೋದಕ್ಕೆ. ನಾನು ನಿಮ್ಮ ಶೋನಲ್ಲಿ ನಿಮ್ಮ ಮುಂದೆ ಯಾವಾಗ ನೀವು ಗೋವಿಂದ ಮುಂದೆ ಅವರ ಉದಾಹರಣೆ ನನ್ನ ಮುಂದೆ ಇಟ್ರೋ ಆಗ ನಾನು ಹೇಳ್ದೆ ಏನಂದ್ರೆ ಅವರ ಇರುವಿಕೆ ಆ ಪಾರ್ಟಿಯಲ್ಲಿ ನನಗೆ ಅರ್ಥ ಆಗ್ಲಿಲ್ಲ ಅಂತ. ಬಹಳಷ್ಟು ಜನರನ್ನ ಕರೆಯಲಾಗಿತ್ತು, ಅವ್ರು ಹೋಗಿರ್ಲಿಲ್ಲ, ನೀವ್ಯಾಕೆ ಹೋಗಿದ್ರಿ? ಹಾಗಾಗಿ ಅದರ ಮೇಲೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಅದರಲ್ಲೂ ಕೂಡ ಕ್ರಿಮಿನಲ್ ನೆಕ್ಸಿಸ್ ನೀವು ಪ್ರೂವ್ ಮಾಡೋಕ್ಕಾಗಲ್ಲ. ನೀವು ಹೇಳ್ತಾ ಇರೋದೇನಂದ್ರೆ ನೀವು ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಇದನ್ನೇ ಹೇಳಿದ್ರಿ ಏನಂದ್ರೆ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಈ ತರದ ನೆಕ್ಸಸ್ ಇದೆ ಅಂತ, ಅದಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ. ನೀವು ಸುಮ್ನೆ ಮೌನವಾಗಿ. ನಾನ್ ಬಂದು LK ಅಡ್ವಾಣಿ ಸಾಬ್ ಅವರನ್ನ ಭೇಟಿಯಾಗಿ ಹೇಳಿದ್ದೆ ಭರತ್ ಶಾ ಅವರು ಅರೆಸ್ಟ್ ಆದಾಗ, ಅಡ್ವಾಣಿ ಸಾಬ್, ಭರತ್ ಶಾ ವಿರುದ್ಧ ನೀವು ಎಲ್ಲ ವಿಚಾರಣೆಯನ್ನ ಮಾಡಿಸಿ ನಾವು ಬಯಸ್ತೀವಿ ಏನಂದ್ರೆ ಒಂದು ವೈಟ್ ಪೇಪರ್ ಇಶ್ಯೂ ಮಾಡಿ. ಇದರಿಂದ ನಮಗೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ವಿಷಯದ ಅಂದಾಜ್ ಸಿಗುತ್ತೆ ಏನಂದ್ರೆ ನಾವು ಯಾರ ಜೊತೆ ಕೂತ್ಕೊಂಡಿದೀವಿ, ಯಾರ ಜೊತೆ ಊಟ ಮಾಡ್ತಿದೀವಿ ಅಂತ. ನಮ್ಮ ಹತ್ರ ಹಾಫ್ ಇನ್ಫಾರ್ಮೇಶನ್ ಇರುತ್ತೆ, ಪೂರ್ತಿ ಇನ್ಫಾರ್ಮೇಶನ್ ಅಂತೂ ನಿಮ್ಮ ಹತ್ರ ಇದೆ. ಅವರು ಪ್ರಾಮಾಣಿಕತೆಯಿಂದ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರು, ಹಿಂದೆ ವಲ್ಲಭಭಾಯ್ ಪಟೇಲ್ ಸಾಬ್ ಅವರ ಫೋಟೋ ಇತ್ತು. ಅವ್ರು ಹೇಳಿದ್ರು, ನಾನ್ ನಿಮಗೆ ಹೇಗೆ ವಿಶ್ವಾಸ ಕೊಡ್ಲಿ ಯಾವಾಗ ನಿಮ್ಮ ಸ್ಟೇಟ್ನ ದೊಡ್ಡವರು ಯಾರು ತುಂಬಾ ಇಂಪಾರ್ಟೆಂಟ್ ಪೊಸಿಷನ್ನಲ್ಲಿ ಕೂತಿದಾರೋ, ಯಾರ ಕೈಯಲ್ಲಿ ಇಡೀ ಆಡಳಿತದ ಜವಾಬ್ದಾರಿ ಇದೆಯೋ ಅವರು ಖುದ್ದಾಗಿ ಅವ್ರ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಆಗ ನಾನು ಹೇಳ್ದೆ, ಹಾಗಾದ್ರೆ ನಾನು ಹಿಂಸರಿತೀನಿ, ನನ್ನ ಮಕ್ಕಳಿಗೆ ವಿಷ ಕೊಟ್ಬಿಡ್ತೀನಿ ಮತ್ತು ನಾನೇ ಕೈ ಕತ್ತರಿಸ್ಕೊಂಡ್ಬಿಡ್ತೀನಿ. ಈಗ ಇದಕ್ಕಿಂತ ದೊಡ್ಡದು ಮತ್ತೆ ಇದಕ್ಕಿಂತ ಮೇಲೆ ಯಾವ ಆಫೀಸೂ ಇಲ್ಲ. ಅವರು ನಗ್ತಾ ಹೇಳಿದ್ರು, ನೋಡಿ ಕೆಲವೊಂದು ಕಹಿಯಾದ ಸತ್ಯಗಳು ಇರ್ತವೆ, ನೀವು ಅದನ್ನ ಒಪ್ಕೋಬೇಕಾಗತ್ತೆ. ಒಂದ್ ವೇಳೆ ಈ ಕೇಸ್ ಸೆಂಟರ್ನ ಹತ್ರ ಬಂದ್ರೆ, ಭರತ್ ಶಾ ಅವರ ಕೇಸ್, ಆಗ ನಾವು CBIನ ಆಕ್ಟಿವೇಟ್ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಿಸ್ಬೋದು. ನಾನು ಪ್ರತಿ ಸ್ಟೇಜ್ನಲ್ಲಿ
ಪ್ರತಿ ಫೇಸ್ನಲ್ಲಿ ಹೋಗಿ ಪ್ರತಿ ಪ್ರೈಮ್ ಮಿನಿಸ್ಟರ್ನ ಹತ್ರ ಯಾರು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಇದ್ವೋ ಅವ್ರ ಹತ್ರ ಹೋಗಿ ಹೇಳಿದೀನಿ ಏನಂದ್ರೆ ಆತಂಕ ಹೆಚ್ಚಾಗ್ತಿದೆ, ಅಂಡರ್ ವರ್ಲ್ಡ್ ನಮ್ಮ ಸಮಾಜದೊಳಗೆ ಪ್ರವೇಶ ಮಾಡಿದೆ, ಅದರ ಟೆಂಟಿಕಲ್ಸ್ ಎಷ್ಟು ಆಳವಾಗಿ ಹೋಗಿದೆ ಅಂದ್ರೆ ನಾಳೆ ನಮಗೆ ಅರ್ಥನೇ ಆಗಲ್ಲ ಸ್ನೇಹಿತ ಯಾರು ಶತ್ರು ಯಾರು ಅಂತ. ಮತ್ತೆ ಅದೇ ಆಯ್ತು, ಇವತ್ತಿನ ದಿನಗಳಲ್ಲಿ ಈ ಪರಿಸ್ಥಿತಿ ಇದೆ ಏನಂದ್ರೆ ಪೊಲೀಸ್ನಲ್ಲಿ ಯಾರು ಅಂಡರ್ ವರ್ಲ್ಡ್ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಇದು ಅರ್ಥನೇ ಆಗಲ್ಲ. ಒಂದ್ಸಲ ಒಬ್ಬ ಹೇಳಿಕೆ ಕೊಡ್ತಾನೆ ಏನಂದ್ರೆ ಈ ಪೊಲೀಸ್ ಆಫೀಸರ್ದು ಅಂಡರ್ ವರ್ಲ್ಡ್ ಜೊತೆ ಕನೆಕ್ಷನ್ ಇದೆ ಅಂತ, ಇನ್ನೊಬ್ಬ ಹೇಳ್ತಾನೆ. ನೀವು ನೋಡಿದ್ರೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀರಾ, ಯಾವ ಸರ್ಕಾರದಿಂದ ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ ಆಗುತ್ತೋ, ಯಾವ ಇಂಜೆಕ್ಷನ್ ಇಂದ ನೀವು ನನಗೆ ಚಿಕಿತ್ಸೆ ಮಾಡ್ತೀರೋ ಅದೇ ಕಂಟಾಮಿನೇಟೆಡ್ ಆಗಿದೆ, ಅದರಲ್ಲೇ ವಿಷ ಇದೆ, ಆಗ ಚಿಕಿತ್ಸೆ ಹೇಗಾಗುತ್ತೆ? ಮೊದಲು ಆ ಇಂಜೆಕ್ಷನ್ಗೆ ಚಿಕಿತ್ಸೆ ಮಾಡಿ ಯಾವುದನ್ನ ಉಪಯೋಗಿಸಿ ನೀವು ಸಮಾಜನ ಸರಿಯಾದ ದಾರಿಗೆ ತರಬೇಕು ಅನ್ಕೊಂಡಿದ್ದೀರೋ ಅದಕ್ಕೆ. ಭಟ್ ಸಾಬ್, ನೀವು ಯಾವ ದಾರಿಲಿ ಹೋಗ್ತಿದ್ದೀರೋ ಅದ್ರ ಬಗ್ಗೆ ಕೂಡ ನನ್ನ ಹತ್ರ ಆರೋಪಗಳಿವೆ, ಪ್ರಶ್ನೆಗಳಿವೆ.